ಹಾಸನದಲ್ಲಿ ಮಹಿಳೆ ಪ್ರಿಯಾಂಕಾ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಕ್ರಮ ಸಂಬಂಧಕ್ಕಾಗಿ ಮಹಿಳೆಯಿಂದ ಖತರ್ನಾಕ್ ಪ್ಲಾನ್ ಮಾಡಲಾಗಿದೆ. ಈ ಪ್ರಿಯಾಂಕಾ ಇದಳಲ್ಲ ಜಗತ್ ಕಿಲಾಡಿ ಅಂತಾನೆ ಹೇಳಬಹುದು. ಕೊಲೆಯ ರೂಪದಲ್ಲಿ ಆಕೆ ಇಲ್ಲಿ ಓಡ್ ಹೋಗ್ಬೇಕಿತ್ತು. ಆ ವಿಚಾರಕ್ಕೆ ಕೊಲೆ ಆಗಿದೆ ಅನ್ನೋ ರೀತಿ ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು, ಬಿಂಬಿಸಬೇಕು ಅಂತ ಅನ್ಕೊಂಡಿದ್ಲು. ಪ್ರಿಯಾಂಕಾಳ ಪ್ಲಾನ್ ಅನ್ನ ಹಾಸನ ಪೊಲೀಸರು ಬೇರಿಸಿದ್ದಾರೆ. ಪ್ರಿಯಕರ ಡೇವಿಡ್ ಜೊತೆಗೆ ಕುಣಿಗಲ್ನಲ್ಲಿ ಈ ಮಹಿಳೆ ಇರ್ತಾಳೆ. ಡೇವಿಡ್ ಮೂಲತಃ ಉತ್ತರ ಪ್ರದೇಶದವನು. ಕುಣಿಗಲ್ನ ಫ್ಯಾಕ್ಟರಿ ಒಂದರಲ್ಲಿ ಡೇವಿಡ್ ಮ್ಯಾನೇಜರ್ ಆಗಿರ್ತಾನೆ. ಇದೇ ಫ್ಯಾಕ್ಟರಿಯಲ್ಲಿ ಈ ಪ್ರಿಯಾಂಕಾ ಏನಿದ್ದಾಳೆ ಕೆಲಸಕ್ಕೆ ಅಂತ ಹೋಗಿರ್ತಾಳೆ. ಅದಾದ್ಮೇಲೆ ಇವರಿಬ್ಬರ ಮಧ್ಯೆ ಅಕ್ರಮ ಸಂಬಂಧ ಬೆಳೆಯುತ್ತೆ. ಅಕ್ರಮ ಸಂಬಂಧದ ಆರೋಪ ಕೇಳಿ ಬರ್ತಾ ಇದೆ. ಡೇವಿಡ್ ಜೊತೆಗೆ ಉತ್ತರ ಪ್ರದೇಶಕ್ಕೆ ಹೋಗೋಕೆ ಈಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾಳೆ. ಚಿನ್ನಾಭರಣ ಸಮೇತ ಡೇವಿಡ್ ಜೊತೆಗೆ ಹೋಗೋಕೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಅದಕ್ಕಾಗಿ ಮದುವೆ ಮುಗಿಸಿ ತಾಯಿ ಮನೆಗೆ ಹೋಗ್ತೀನಿ ಅಂತ ಪ್ರಿಯಾಂಕಾ ಹೇಳಿರ್ತಾಳೆ. ತಾಯಿ ಮನೆಗೂ ಹೋಗಿ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿರೋದು. ಕಲ್ಕೆರೆ ಬಳಿ ಬಟ್ಟೆಯನ್ನ, ಚಪ್ಪಲಿಯನ್ನ, ಬ್ಯಾಗ್ ಅನ್ನ ಬಿಸಾಕಿ ಪ್ರಿಯಾಂಕಾ ಹೋಗಿರ್ತಾಳೆ. ಮೇಲ್ನೋಟಕ್ಕೆ ಒಂದು ರಾಬರಿ ಆಗಿದೆ ಅಥವಾ ಕೊಲೆ ಆಗಿದೆ ಅನ್ನೋದನ್ನ ಬಿಂಬಿಸ್ಬೇಕಲ್ಲ, ಹಾಗಾಗಿ ಇಲ್ಲಿ ಬಟ್ಟೆ, ಚಪ್ಪಲಿ, ಬ್ಯಾಗ್ ಅನ್ನೆಲ್ಲ ಬಿಸಾಕಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಎಲ್ಲರನ್ನೂ ಕೂಡ ದಿಕ್ಕು ತಪ್ಪಿಸೋಕೆ ಪ್ಲಾನ್ ಮಾಡಿದ್ಲು ಈ ಖತರ್ನಾಕ್ ಕಿಲಾಡಿ ಪ್ರಿಯಾಂಕಾ. ಇದರ ನಡುವೆಯೇ ವಶಕ್ಕೆ ತೆಗೆದುಕೊಂಡು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಯಾಕಾಗಿ ಈ ರೀತಿ ಮಾಡಿದೆ ಅನ್ನೋದ್ರ ನಿಟ್ಟಿನಲ್ಲಿ ಪಾಪ ಪೋಷಕರು ಮಗಳು ಮಿಸ್ ಆಗಿದ್ದಾಳಲ್ಲ ಅಂತ ಟೆನ್ಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಫೈಲ್ ಮಾಡಿ ಎಲ್ಲಾ ಕಡೆ ತಲಾಶ್ ಮಾಡ್ತಾ ಇದ್ರು. ಬಟ್ ಅವ್ರಿಗೇನು ಗೊತ್ತು ತನ್ನ ಮಗಳು ಕಿಲಾಡಿ ಅಂತ. ಈಕೆ ಬೇರೆಯವನೊಬ್ಬನ ಜೊತೆ ಓಡ್ ಹೋಗ್ಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿದ್ದಾಳೆ ಅಂತ ಈಗ ತಿಳಿದು ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈ ಖತರ್ನಾಕ್ ಪ್ರಿಯಾಂಕಾಳ ಪ್ಲಾನ್ ಹೇಗಿತ್ತು, ಸದ್ಯಕ್ಕೆ ಈಗ ಎಲ್ಲಿದ್ದಾಳೆ, ವಿಚಾರಣೆ ಯಾವ ರೀತಿ ನಡೀತಾ ಇದೆ? ಈಕೆನ ಹಾಸನ ಪೊಲೀಸರು ನಿನ್ನೆ ರಾತ್ರಿನೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಕುಣಿಗಲ್ ಹಾಸನ ಗ್ರಾಮಾಂತರ ಠಾಣೆಯಲ್ಲಿ ಈಕೆನ ವಿಚಾರಣೆ ಕೂಡ ಜೊತೆಯಲ್ಲಿ ಇದ್ದಿದ್ರಿಂದ ಆತನನ್ನು ಕೂಡ ಪೊಲೀಸ್ ಠಾಣೆಗೆ ಕರೆದುಕೊಂಡು ವಿಚಾರಣೆ ಮಾಡಲಾಗಿದೆ. ಪೊಲೀಸರಿಗೆ ನಂಬಿಸ್ಲಿಕ್ಕೋಸ್ಕರವಾಗಿ ಮತ್ತು ಆಕೆ ಪ್ರಿಯಾಂಕನ ಕುಟುಂಬಸ್ಥರು ಮತ್ತು ಸಂಬಂಧಿಕರ ನಂಬಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಘಟನೆಯಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡಿದೆ ಎಂಬಂತ ವಿಚಾರವನ್ನ ಪೊಲೀಸರ ಮುಂದೆ ಪ್ರಿಯಾಂಕ ಕೂಡ ಈಗಾಗಲೇ ಒಪ್ಕೊಂಡಿರ್ತಕ್ಕಂಥದ್ದು. 12ನೇ ತಾರೀಕು ರಾತ್ರಿ 8 ಗಂಟೆ ಸುಮಾರಿಗೆ ಆಕೆ ತನ್ನ ತಾಯಿ ಮನೆಯಿಂದ ಬೇಲೂರಿಗೆ ಬಂದು 8 ಗಂಟೆ ಸುಮಾರಿಗೆ ತನ್ನ ಪ್ರಿಯಕರನಾಗಿರ್ತಕ್ಕಂತಹ ಡೇವಿಡ್ ಜೊತೆ ಬೇಲೂರಿನಿಂದ ಕುಣಿಗಲ್ಲಿಗೆ ಬಂದಿದ್ದಾಳೆ. ಅದು ಕೂಡ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಅದು ಬೈಕ್ ನಲ್ಲಿ ಬಂದಿರ್ತಕ್ಕಂಥದ್ದು ವಿಚಾರನ ಅಲ್ಲ ಆಕೆ ಕೂಡ ಈಗ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾಳೆ ಎಂಬಂತ ವಿಚಾರ ನಮ್ಗೆ ಗೊತ್ತಾಗ್ತಿರ್ತಕ್ಕಂಥದ್ದು. ಯಾತಕ್ಕೋಸ್ಕರವಾಗಿ ಬಟ್ಟೆಯನ್ನ ಅಲ್ಲಿ ಬಿಟ್ಟು ಬಂದ್ಲು, ಮತ್ತೆ ಅಲ್ಲಿ ಇರ್ತಕ್ಕಂಥ ಏನ್ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಎಲ್ಲದನ್ನು ಯಾವ ರೀತಿ ಬಿಟ್ಟು ಬಂದ್ಲು ಅಂತ ವಿಚಾರಣೆನ ಈ ಪೊಲೀಸರು ಮುಂದುವರಿಸಬೇಕಾಗುತ್ತೆ. ಆದ್ರೆ ಈಗಿಗೆ ಅಕ್ರಮವಾಗಿ ಸಂಬಂಧವನ್ನ ಡೇವಿಡ್ ಜೊತೆ ಇಟ್ಕೊಂಡಿದ್ರ ಹಿನ್ನೆಲೆಯಲ್ಲಿ ಆತನ ಜೊತೆ ಓಡಿ ಹೋಗ್ಲಿಕ್ಕೋಸ್ಕರವಾಗಿ ತನ್ನ ಪತಿಯಿಂದ ದೂರ ಆಗ್ಲಿಕ್ಕೋಸ್ಕರ ಈ ರೀತಿ ಪ್ಲಾನ್ ಮಾಡಿದ್ರೆ ಎಂಬಂತ ವಿಚಾರ ಈಗ ಆಗಿರ್ತಕ್ಕಂಥ ವಿಚಾರ. ಇನ್ ಮುಂದೆ ಆದ್ರೂ ಈ ರೀತಿಯ ಘಟನೆಯಲ್ಲಿ ಪಾಲ್ಗೊಳ್ಳದೆ ಏನು ಸರಿಯಾದ ರೀತಿಯಲ್ಲಿ ಜೀವನ ಮಾಡಲಿ ಎಂಬ ಬುದ್ಧಿವಾದವನ್ನು ಪೊಲೀಸರು ಹೇಳಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.